ನೆಮ್ಮದಿ ನಿದ್ದೆ. ಯುವರಾಜ್ ಕುಮಾರ್ಗೂ ನೆಮ್ಮದಿ ನಿದ್ದೆ, ನಮ್ಮ KFIಗೂ ಕೂಡ ನೆಮ್ಮದಿ ನಿದ್ದೆ. ಹೌದು, ಆಲ್ರೆಡಿ ರಿವ್ಯೂ 2 ಲೇಟ್ ಆಗಿದೆ. ಬಟ್ ನಾನು ಮೂವಿ ನೋಡಿದ ಮೇಲೆ ನನಗೆ ಮೂವಿ ವರ್ಕ್ ಆಯಿತು. ಏನು ಟೆನ್ಷನ್ ತಗೊಳ್ಳೋದೇ ಬೇಡ. ಯುವರಾಜ್ ಕುಮಾರ್ ಇನ್ನೊಂದು 2 ಫಿಲಮು ಚೆನ್ನಾಗಿ ಪಿಕಪ್ ಆಗ್ತಾರೆ. ಯುವ ಸಿನಿಮಾದಲ್ಲಿ ಅವ್ರ ಆ್ಯಕ್ಟಿಂಗು ನ್ಯಾಚುರಲ್ ಆಗಿಲ್ಲ, ಆರ್ಗಾನಿಕ್ ಆಗಿದೆ ಅಂತ ತುಂಬ ಟ್ರೋಲಿಂಗ್ ಬಂದಿದ್ವು. ಬಟ್ ಈ ಒಂದು ಮೂವಿನಲ್ಲಿ ಬೆಟರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ದಾರೆ. ಇನ್ನು ಬರೋ ಮೂವಿಗಳಲ್ಲಿ ಇನ್ನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕೆಲವೊಂದು ಸೀನ್ಸ್ಗಳನ್ನ ನೋಡ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಮೂವಿ ಜ್ಞಾಪಕ ಬರೋದಂತೂ ಪಕ್ಕ. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಆಗಿರ್ಬೋದು ಅಥವಾ ಮುತ್ತು ಫಸ್ಟ್ ಹಾಫಲ್ಲಿ ಕ್ಯಾಬ್ ಡ್ರೈವಿಂಗ್ ಮಾಡಬೇಕಾದ್ರೆ ಆಗಿರಲಿ, ನಮಗೆ ಆಬ್ಸಲ್ಯೂಟ್ಲಿ ಜ್ಞಾಪಕ ಬರೋದೇ ಪುನೀತ್ ರಾಜ್ಕುಮಾರ್ ಅವರು. ಇನ್ನು ಈ ಒಂದು ಎಕ್ಕ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ರೇಂಜಿಗೆ ರಿಲೀಫ್ ತಂದು ಕೊಡ್ತು. ಈಗ ಬೆಟರ್ ಆಗಿ ಥಿಯೇಟ್ರಿಕಲ್ ಆಗಿ ರನ್ ಕೂಡ ಆಗ್ತಾ ಇದೆ. ಮೂವಿ ನನಗೆ ನೋಡ್ತಾ ಬಂದರೆ ಓಕೆ, ಇಷ್ಟ ಆಯಿತು. ಇನ್ನು ಡೈರೆಕ್ಟರ್ ರೋಹಿತ್ ಪದಾಕಿವೇನು ಬೆಟರ್ ಆಗಿ ಕೆಲಸ ಮಾಡಿದ್ದಾರೆ. ಬಟ್ ಕೆಲವೊಂದು ಎಮೋಷನ್ ಸೀನ್ಸಲ್ಲಿ ಇನ್ನೂ ಬೆಟರ್ ಆಗಿ ವರ್ಕ್ ಮಾಡ್ಬೋದಾಗಿತ್ತು. ಮತ್ತು ಯುವ ಅವರು ಕೂಡ ಓಲ್ಡ್ ಫಿಲಮಲ್ಲಿ ಒಂದೇ ಸ್ಲ್ಯಾಂಗ್ನ ಯೂಸ್ ಮಾಡಿದರೆ ಚೆನ್ನಾಗಿತ್ತು. ಯಾಕಂದರೆ ಬರ್ತಾ ಫಿಲಮಲ್ಲಿ ಅವರ ಒಂದು ಸ್ಲ್ಯಾಂಗ್ನ ಚೇಂಜ್ ಮಾಡ್ಕೊತಾರೆ. ಅದು ಓಲ್ಡ್ ಮೂವಿನಲ್ಲಿ ಒಂದೇ ಥರ ಇದ್ದಿದ್ರೆ ಸ್ಲ್ಯಾಂಗು ಇನ್ನೂ ಚೆನ್ನಾಗಿರೋದು. ಅವಾಗಲೇ ಹೇಳಿದ್ನಲ್ಲ, ಪಿಕಪ್ ಆಗ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೇ. ರೈಟಿಂಗಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಸ್ಟೋರಿನ ಬರ್ಕೊಂಡಿದ್ದಾರೆ. ಬಟ್ ಅಲ್ಲಲ್ಲಿ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ಆ ಒಂದು ಎಮೋಷನ್ ಎಲ್ಲೋ ಮಿಸ್ ಆಯಿತು ಅಂತ ನನಗನ್ನಿಸ್ತು. ನಿಮ್ಗೇನಾದರೂ ಅನ್ನಿಸ್ತಾ ಇಲ್ವ ಅಂತ ನೀವೇ ಹೇಳಬೇಕು. ಇನ್ನು ಯುವ ಅವರ ಕೆರಿಯರಲ್ಲಿ ಈ ಒಂದು ಮೂವಿ ಬ್ರೇಕ್ ಥ್ರೂ ಆಗಿ ನಿಲ್ಲೋದಂತೂ ಪಕ್ಕ. ಯಾಕಂದರೆ ನಮ್ಮ ಕನ್ನಡ ಆಡಿಯನ್ಸ್ ಈ ಒಂದು ಮೂವಿನ ತುಂಬ ಮೆಚ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಮೂವಿಗೆ ಡೇ ಬೈ ಡೇ ಆಡಿಯನ್ಸ್ ಬರ್ತಾ ಇದ್ದಾರೆ. ಒಟ್ಟಿನಲ್ಲೇ ಯುವ ಮೂವಿಯಿಂದ ಏನು ಎಕ್ಸ್ಪೆಕ್ಟೇಷನ್ಸ್ನ ಫಿಲ್ ಮಾಡೋಕ್ಕಾಗಿರ್ಲಿಲ್ವೋ ಯುವರಾಜ್ ಕುಮಾರ್ ಅವ್ರಿಗೆ, ಬಟ್ ಈ ಎಕ್ಕ ಮೂವಿಯಿಂದ ಅದನ್ನು ಅವರು ಫಿಲ್ ಮಾಡಿದ್ದಾರೆ. ಇನ್ನು ಬರೋ ಮೂವಿನಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ನ ಅವರು ಕೊಡ್ತಾರೆ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ, ಇನ್ನೋಸೆಂಟ್ ಆಗಿರೋ ನಮ್ಮ ಮುತ್ತು ಯಾವುದೋ ದುಡ್ಡಿನ ವಿಷಯದಲ್ಲಿ ಫ್ರಾಡ್ ಆಗಿಬಿಟ್ಟು ಬೆಂಗಳೂರಿಗೆ ಬಂದು ಹೆಂಗೆ ಸರ್ವೈವ್ ಆಗ್ತಾನೆ, ಮತ್ತು ಅಂಡರ್ ವರ್ಲ್ಡ್ಗೆ ಅವ್ನು ಹೋಗೋದಕ್ಕೆ ಕಾರಣ ಏನು, ಎಲ್ಲನೂ ಕೂಡ ನೀವು ಮೂವಿನಲ್ಲೇ ನೋಡಬೇಕು. ಬಟ್ ಅಂಡರ್ ವರ್ಲ್ಡ್ಗೆ ಚೆನ್ನಾಗೇ ಲಿಂಕ್ ಮಾಡಿದ್ದಾರೆ. ಇನ್ನು ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇನ್ನು BGM ಓಕೆ ಚೆನ್ನಾಗಿದೆ. ಒಂಥರ ಸಾಂಗ್ಸು ಮತ್ತು BGMs ಫಿಲಮ್ಸ್ಗೆ ಒಂದು ರೇಂಜಿಗೆ ಬೆಟರ್ ಫೀಲ್ನ ತೊಗೊಂಬರ್ತವೆ. ಇನ್ನು ಯುವರಾಜ್ ಕುಮಾರ್ ಅವರು ಈ ಒಂದು ಮೂವಿನಲ್ಲಿ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ಗಳನ್ನ. ಇನ್ನು ಫೈಟಲ್ಲಿ ಡ್ಯಾನ್ಸಲ್ಲಿ ಇವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಹಿಂದಿನ ಫಿಲಮಲ್ಲೇ ಪ್ರೂವ್ ಮಾಡ್ಕೊಂಡಿದ್ರು. ಸಂಜನಾ ಆನಂದ್ ಆ್ಯಸ್ ನಂದಿನಿಯಾಗಿ ಅವರ ಒಂದು ಕ್ಯಾರೆಕ್ಟರ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಷ್ಟೆಲ್ಲ ಈ ಒಂದು ಕ್ಯಾರೆಕ್ಟರ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೆಕೆಂಡ್ ಹೀರೋಯಿನ್ ಆಗಿರೋ ಸಂಪದ ಉಲಿವಾನ ಮಲ್ಲಿಕಾಗಿ ಕೂಡ ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಸಂಜನಾ ಆನಂದ್ ಅವರ ಕ್ಯಾರೆಕ್ಟರ್ ತುಂಬ ಇಂಪ್ರೆಸ್ ಮಾಡುತ್ತೆ ಎಲ್ಲರಿಗೂ. ಇನ್ನು ಆದಿತ್ಯ ಅವರು ಖಡಕ್ ಪೊಲೀಸ್ ಆಫೀಸರ್ ಆಗಿ ಸೈಕೋ ಥರ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವರ ಒಂದು ಕ್ಯಾರೆಕ್ಟರ್ ಕೂಡ ತುಂಬ ಇಷ್ಟ ಆಗುತ್ತೆ. ಸಲ್ಗಾ ಮೂವಿನಲ್ಲಿ ಡಾಲಿ ಅವರ ಕ್ಯಾರೆಕ್ಟರ್ ಜ್ಞಾಪಕ ಬರೋದಂತೂ ಪಕ್ಕ. ಇನ್ನು ಅತುಲ್ ಕುಲಕರ್ಣಿ ಅವರು, ಶ್ರುತಿ ಅವರು ಕೂಡ ಅವರವರ ಕ್ಯಾರೆಕ್ಟರ್ಗಳನ್ನ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಇನ್ನು ಆ ಚಿಕ್ಕ ಮಗು ಆಗಿ ಆ್ಯಕ್ಟಿಂಗ್ ಮಾಡಿರೋ ಹೆಣ್ಮಗುನೂ ಕೂಡ ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಆ್ಯಕ್ಚುಲಿ ಮೇನ್ ಎಮೋಷನ್ ಬಿಲ್ಡ್ ಆಗೋದೇ ಈ ಒಂದು ಕ್ಯಾರೆಕ್ಟರಿಂದ. ನನಗೆ ಮೂವಿ ವರ್ಕೌಟ್ ಆಯಿತು. ನೀವು ಕೂಡ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ಮೂವಿನ ನೋಡ್ಬೋದು. ಹೋಗಿಲ್ಲ ಅಂದರೆ ಮೂವಿಗೆ ಹೋಗಿ. ಆಲ್ರೆಡಿ ನೀವು ಮೂವಿನ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಕೊಡ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಸ್ ಯೂಸಲ್ ಈ ಒಂದು ವಿಡಿಯೋನ ನೋಡ್ತಿರೋರು, ಈ ಒಂದು ರಿವ್ಯೂನ ನೋಡ್ತಿರೋರು ದಯವಿಟ್ಟು ನನಗೆ ಸಪೋರ್ಟ್ನ ಮಾಡಿ.